ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಾರನ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಬೀಡ್ಸ್ ತಗೊಂಡಿದ್ದೀನಿ ಈ ರೀತಿದು. ಇವಾಗ ನೋಡಿ, ಕ್ರೋಶನ 11ನೇ ನಂಬರ್ ಕ್ರೋಶ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ರೋಶನ ಬಟ್ಟೆಗೆ ಹಾಕಿಬಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಂತರ ಹೀಗೆ ಸ್ವಲ್ಪ ದಾರನ ಉದ್ದಕ್ಕೆ ಎಳ್ಕೊಂಬಿಟ್ಟು ಒಂದು ಬೀಡ್ಸ್ನ ತೊಗೊಂಡ್ಬಿಟ್ಟು ಹೀಗೆ ನಿಧಾನಕ್ಕೆ ಜಾರಿಸ್ಕೊಂಡು ನೋಡಿ, ನೆಕ್ಸ್ಟು ಒಂದು ಚೈನ್ ಹಾಕಿ ನೆಕ್ಸ್ಟು ಬಟ್ಟೆಗೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಲಾಕ್ ಮಾಡಿ ನೆಕ್ಸ್ಟ್ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ನೋಡಿ, ಹೀಗೆ ಕಾಣಿಸ್ತಾ ಇದೆ ಬೀಡ್ಸ್ ಹಾಕಿದ ಮೇಲೆ. ನೆಕ್ಸ್ಟು 1 2 3 ಚೈನ್ ಹಾಕಿಬಿಟ್ಟು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಹೀಗೆ ನೋಡಿ, ಮತ್ತೆ ಇನ್ನೊಂದು ಬೀಡ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಬಟ್ಟೆಗೆ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. ಹೀಗೆ 3 ಚೈನ್ ಹಾಕಿ ಆದಮೇಲೆ ಬಟ್ಟೆಗೆ ಇನ್ನೊಂದು ರೌಂಡ್ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಒಂದು 3 ಚೈನ್ ಹಾಕಿಬಿಟ್ಟು ಹೀಗೆ ಮತ್ತು ಬಟ್ಟೆನ ಹೀಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡ್ಕೊಂಬಿಟ್ಟು ಬೀಡ್ಸ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಬಟ್ಟೆ ಹೀಗೆ ಟರ್ನ್ ಮಾಡಿಕೊಂಡು ನೋಡಿ, ಹೀಗೆ ಕಾಣಿಸ್ತಾ ಇದೆ ಅಲ್ವಾ, ಈ ಓಪನ್ ಸ್ಪೇಸ್ ಏನಿರತ್ತಲ್ಲ ಅಲ್ಲಿ ಕಂಬ ಹಾಕಬೇಕು. 2 3 4 5 6 ಕಂಬ ಹಾಕಿದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ ನೋಡಿ, ಫುಲ್ ಚೈನ್ಗೂ ಫುಲ್ ಓಪನ್ ಸ್ಪೇಸ್ ಇರತ್ತಲ್ಲ ಅಲ್ಲಿಗೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಹೀಗೆ ಬಟ್ಟೆಗೆ ಲಾಕ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ, ಹೀಗೆ ಮತ್ತು ಒಂದು ಬೀಡ್ಸ್ ಹಾಕಿ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಚೈನ್ ಹಾಕಿಬಿಟ್ಟು ನೋಡಿ, ಹೀಗೆ ಒಟ್ಟು 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಹೀಗೆ ದಾರ ಉದ್ದಕ್ಕೆ ಎಳ್ಕೊಂಬಿಟ್ಟು ಮತ್ತೆ ಬೀಡ್ಸ್ ಹಾಕಿಬಿಟ್ಟು ಒಂದು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಹೀಗೆ ಇದೇ ರೀತಿ ನಾನು ನೆಕ್ಸ್ಟು ಮತ್ತೆ 3 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ನೆಕ್ಸ್ಟು ಮತ್ತೆ ಚೈನ್ ಹಾಕಿಬಿಟ್ಟು ಹೀಗೆ ಟರ್ನ್ ಮಾಡಿಕೊಂಡು ಮತ್ತು ಬೀಡ್ಸ್ ಬರುತ್ತಲ್ಲ ಅದ್ರ ಹತ್ತಿರಕ್ಕೆ ಹೀಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಹೀಗೆ ಬಟ್ಟೆನ ಟರ್ನ್ ಮಾಡಿಬಿಟ್ಟು ಆ ಓಪನ್ ಸ್ಪೇಸ್ ಇರುತ್ತಲ್ಲ ಅಲ್ಲಿ
ಕಂಬನ ಹಾಕ್ತಾ ಹೋಗಬೇಕು. ಚೈನ್ ಎಲ್ಲಿವರೆಗಿರತ್ತಲ್ಲ ಆ ಚೈನ್ ಫುಲ್ಲು ಕಂಬ ಹಾಕಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ಇದೇ ಸ್ಟೆಪ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಬೇಸಿಕ್ಕಿಂದ ಕುಚ್ಚಿನ ಡಿಸೈನ್ ಕಲಿಬೇಕು ಅಂತ ಇದ್ದರೆ, ಅಂದರೆ ಸ್ಟಾರ್ಟಿಂಗ್ ಏನೂ ಗೊತ್ತಿಲ್ಲ, ನಾವು ಬೇಸಿಕ್ಕಿಂದ ಕುಚ್ಚು ಹಾಕೋದನ್ನು ಕಲಿಬೇಕು ಅಂತ ಆದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಬೇಸಿಕ್ಕಿಂದ ಕ್ರೋಶಾ ಕುಚ್ಚನ್ನ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ನಾನು ಫುಲ್ ಆಗಿದೆ. ಇವಾಗ ಕೊನೆಯದಾಗಿ ನಾನಿಲ್ಲಿ ನೋಡಿ ಹೀಗೆ ಚೈನ್ ಹಾಕಿಬಿಟ್ಟು ಹೀಗೆ ದಾರಾನ ಎಳ್ಕೊಂಡು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ನಾಟ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹೀಗೆ ಕಾಣಿಸುತ್ತೆ. ನೆಕ್ಸ್ಟು ಇಲ್ಲೇನು ಕಂಬ ಹಾಕಿದ್ದೀವಲ್ಲ, ಇಲ್ಲಿ ಸ್ಪೇಸ್ ಬರುತ್ತಲ್ಲ, ಇಲ್ಲಿ ಸ್ಟೋನ್ ಚೈನ್ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟಾದ ಮೇಲೆ ನಾನಿಲ್ಲಿ ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ 120 ಎಳೆ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ. ಈ ದಾರಾನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಚೆಕ್ ಮಾಡಿ. ಆಗ ನಿಮಗೆ ಕುಚ್ಚು ಕಟ್ಟೋದು ಹೇಗೆ ಮತ್ತು ದಾರ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗತ್ತೆ. ನೋಡಿ, ನಾನಿಲ್ಲಿ ಏನು ಚೈನ್ ಹಾಕಿದ್ದೀವಲ್ಲ ಅದರ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ. ನಾನು ಹೀಗೆ ಇಷ್ಟುದ್ದ ಸಾಕು ಅಂತ ನೋಡಿಕೊಂಡು ದಾರ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಹೀಗೆ ಹಿಡ್ಕೊಂಡು ನಾನು ಗೋಲ್ಡನ್ ಥ್ರೆಡ್ಡನ್ನು ಇಲ್ಲಿ ಹೀಗೆ ಕುಚ್ಚನ್ನ ಕಟ್ತಾ ಇದ್ದೀನಿ. ದಾರ ಒಂದಿಷ್ಟುದ್ದ ಬಿಟ್ಕೋಬೇಕು. ನಂತರ ಹೂ ಕಟ್ಟೋದು ಹೀಗೆ ಟೈಟಾಗಿ ಹಾಕಬೇಕು. ನಂತರ ದಾರಾನ ಹೀಗೆ ಕಟ್ ಮಾಡಿಕೊಂಡು ನೋಡಿ ಹಿಂದೆ ತಿರುಗಿಸ್ಬಿಟ್ಟು ನಾನು ಇಲ್ಲಿ ನಾಟ್ ಹಾಕ್ತಾ ಇದ್ದೀನಿ. ನಂತರ ಹೀಗೆ ಎಕ್ಸ್ಟ್ರಾ ದಾರಾನ ಹೀಗೆ ಬಿಟ್ಬಿಟ್ಟು ಹೀಗೆ ಕುಚ್ಚು ಒಂದೇ ಲೆವೆಲ್ಗೆ ಬರೋ ರೀತಿ ಹೀಗೆ ಕಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಇಲ್ಲಿ ಮತ್ತು ಇಲ್ಲಿನ ನಾನು ಇದೇ ದಾರದಲ್ಲಿ ಕುಚ್ಚನ್ನ ಕಟ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿ ರೆಡಿಯಾಗಿದೆ. 3 ಕುಚ್ಚು ಒಂದೇ ಲೆವೆಲ್ಗೆ ಬರೋ ರೀತಿ ನೋಡಿ, ಇಷ್ಟು ಒಂದೇ ಲೆವೆಲಲ್ಲೇ ಇದೆ. ಅದೇ ರೀತಿ ಅಂದರೆ ಸೀರೆ ಆದರೆ ಅಷ್ಟು ಕುಚ್ಚು ಒಂದೇ ಲೆವೆಲ್ಗೆ ಬರೋ ರೀತಿ ನೋಡ್ಕೋಬೇಕು. ಒಂದೇ ಲೆವೆಲ್ಗೆ ಕಟ್ ಮಾಡ್ತಾ ಹೋದರೆ ಆಯಿತು. ನಿಮಗೆ ಇನ್ನೊಂದು ಸ್ವಲ್ಪ ಉದ್ದ ಕುಚ್ಚಬೇಕು ಅಂತ ಅನಿಸಿದರೆ ಉದ್ದನೂ ಕಟ್ಕೋಬೋದು, ಇಲ್ಲ ಇನ್ನು ಶಾರ್ಟ್ ಬೇಕು ಅಂತ ಆದರೆ ಶಾರ್ಟ್ ಸಹ ಮಾಡ್ಕೋಬೋದು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.